ಈಗ ರೈತರಿಗೆ ಏನು ಬೆಳೆ ಪರಿಹಾರದಲ್ಲಿ ಮೋಸ ಆಗಿದೆ. ಸೊಲಗಾನಲ್ಲಿ ಗ್ರಾಮ ಪಂಚಾಯಿತಿಯ 16 ಹಳ್ಳಿಗಳಿಗೆ ಬೆಳೆ ವಿಮೆ ಏನು ಕಟ್ಟಿದ್ರು 1200 ಜನ ರೈತರಿಗೆ ಒಂದು ಪೈಸೆನೂ ಸಹ ಅವರಿಗೆ ಬಂದಿಲ್ಲ. 1 ಎಕರೆಗೂ ಸಹ ಬರ ಪರಿಹಾರ ಘೋಷಣೆ ಆಗಿಲ್ಲ. ಬೇರೆ ಪಂಚಾಯಿತಿಗಳಲ್ಲಿ ಸ್ವಲ್ಪ ಆದ್ರೂ 30% 40% ಬೆಳೆ ಪರಿಹಾರ ಆದ್ರೂ ಕೊಟ್ಟಿದ್ದಾರೆ. ಈ ಒಂದು ಸೊಲಗಾನಲ್ಲಿ ಗ್ರಾಮ ಪಂಚಾಯಿತಿಗೆ ನಯಾ ಪೈಸೆನೂ ದಕ್ಕಿಲ್ಲ. ಈ ಮೋಸದ ವಿರುದ್ಧ ನಾವು ಇವತ್ತು ದಿವಸ ಪ್ರತಿಭಟನೆಯನ್ನು ಜಿಲ್ಲಾ ಆಡಳಿತದ ಮುಂದೆ ಹಮ್ಮಿಕೊಂಡಿದ್ದು, ನಮ್ಮ ಪ್ರತಿಭಟನೆಯನ್ನು ನಮ್ಮ ಅಹವಾಲನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ತಲುಪಿಸಿದ್ವಿ. ಅವರು ಸೂಕ್ತವಾಗಿ ತ್ವರಿತವಾಗಿ ಪರಿಹಾರವನ್ನು ಕೈಗೊಳ್ತೀವಿ, ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿದ್ದೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ. ಅವರ ಭರವಸೆಯ ಮೇರೆಗೆ ಇವತ್ತು ದಿವಸ ತಾತ್ಕಾಲಿಕವಾಗಿ ನಮ್ಮ ಈ ಹೋರಾಟವನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ. ಮುಂದೆ ಈ ರೀತಿ ಈ ವಿಮಾ ಕಂಪನಿಗಳಿಂದ, ಈ ದಲ್ಲಾಳಿ PDOಗಳಿಂದ ಯಾವುದೇ ಥರವಾದಂಥ ಅವೈಜ್ಞಾನಿಕ ಮನೆಗಳಲ್ಲಿ ಕುತ್ಕೊಂಡು ಯಾರನ್ನು ಕಳಿಸಿ ಬೆಳೆ ಸಮೀಕ್ಷೆ ಮಾಡಿಸಿ ರೈತರಿಗೆ ಪಂಗನಾಮ ಹಾಕುವಂಥ ಈ ಒಂದು ಬೇಜವಾಬ್ದಾರಿತನಕ್ಕೆ ಮಂಗಳ ಆಡಬೇಕು. ಇಲ್ಲ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಅವ್ರನ್ನ ಜೈಲಿಗೆ ತಳಿಸುವಂಥ ಕಾರ್ಯಕ್ರಮ ರೈತ ಸಂಘ ಹಮ್ಮಿಕೊಳ್ಳುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ಎಮ್ಮ ಲಕ್ಷ್ಮಣ ಅಂತ, ಜಿಲ್ಲಾಧ್ಯಕ್ಷರು. DC ಅವರೇನು ಭರವಸೆ ಕೊಟ್ಟರು? DC ಅವರು ಜಿಲ್ಲಾಧಿಕಾರಿಗಳು ನಿಮ್ಗೆ ಏನು ಭರವಸೆ ಕೊಟ್ಟರು? ಸಾಹೇಬರು ತ್ವರಿತವಾಗಿ ನಾವು ಈ ವರದಿಯನ್ನು ನಾವು ಅವ್ರ ಕಡೆಯಿಂದ ಒಂದು ತನಿಖೆ ನಡೆಸಿ ಅದಕ್ಕೆ ಅವ್ರ ಕಡೆ ಅಹವಾಲು ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರ ಮುಂದೆ ಕ್ರಮ ಜರುಗಿಸಿ ಮುಂದಿನ ಒಂದು ಕ್ರಮಕ್ಕೆ ನಾವು ಮೇಲ್ಮಟ್ಟಕ್ಕೆ ಕಳಿಸ್ಕೊಟ್ಟು ಪರಿಹಾರ ಕೊಡ್ತೀವಿ ಅಂತ ಸಾಹೇಬರು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಆ ಪರಿಹಾರ ರೈತರು ಕೊಡಿಸ್ತೀವಿ ಅಂತ ಸಹ ಆಶ್ವಾಸನೆ ನೀಡಿದ್ದಾರೆ. ಅವ್ರ ಮೇಲೆ ನಾವು ನಂಬಿಕೆ ಇಟ್ಟು ತಾತ್ಕಾಲಿಕವಾಗಿ ನಮ್ಮ ಒಂದು ಪ್ರತಿಭಟನೆಯನ್ನು ವಿರಮಿಸ್ತೇವೆ.